ರಕ್ಷಿತಾ, ಇಲ್ಲಿ ಮತ್ತೆ ರಘು ಹತ್ರ ಯಾರಾದ್ರೂ ಕ್ಲೋಸ್ ಆದ್ರೆ ನಿಮಗಾಗಲ್ಲ. ಸಂಬಂಧನು ಶಾಶ್ವತ ಅಲ್ಲ, ಯಾರ ಅಪ್ಪನ ಮನೇನೂ ಅಲ್ಲ. ಬಾಗ್ಲಪ್ಪನ ಆಗತ್ತೀಗ ಹಿಂಗ್ ಹೋಗ್ತೀರಿ ಎಲ್ಲಾರು. ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಪಂಚಾಯಿತಿ ಅಂದ್ರೆ ಸೀಸನ್ 12ರ ಕೊನೆಯ ಕಿಚ್ಚನ ಪಂಚಾಯಿತಿ ನಡೀತು. ಕಿಚ್ಚು ಅವರು ರಕ್ಷಿತನ ಮೇಲೆ ಸಿಕ್ಕಾಪಟ್ಟೆ ಗರಂ ಆಗಿದ್ರು. ಕಾರಣ ಏನಂತ ಹೇಳಿದ್ರೆ, ಒಂದು ಸಿಲ್ಲಿ ರೀಸನ್ ಇಂದ ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಆ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಈಗ ರಾಶಿಕಾ ಅವರು ಬಾಟಮ್ ಅಲ್ಲೂ ಕೂಡ ಬರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದ್ರೆ ಕಿಚ್ಚ ಅವರು ರಕ್ಷಿತಾ ಅವ್ರ ಮೇಲೆ ಈ ವಾರ ಪೂರ್ತಿ ಈ ರೀತಿ ಭಾಷೆಗಳನ್ನು ಬಳಸಿರ್ಲಿಲ್ಲ, ಮತ್ತೆ ಬಳಸಿದ್ದಾರೆ. ಅದೇನಂತ ಹೇಳಿದ್ರೆ, ಇದು ಯಾರಪ್ಪನ ಮನೇನೂ ಅಲ್ಲ, ಇಲ್ಲಿ ಯಾವ ಒಂದು ಸಂಬಂಧನೂ ಶಾಶ್ವತ ಅಲ್ಲ. ರಕ್ಷಿತಾ ಅವ್ರೆ, ನಿಮ್ಗೆ ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ರಿ. ರಘು ಜೊತೆಗೆ ಗಿಲ್ಲಿ ಜೊತೆಗೆ ಈ ಮನೇಲಿ ಯಾರಾದ್ರೂ ಕ್ಲೋಸ್ ಆದ್ರೆ ನಿಮಗೆ ಉರಿಯತ್ತೆ, ನಿಮಗೆ ಸಹಿಸ್ಕೊಳ್ಳಕ್ ಆಗೋದಿಲ್ಲ. ಅದೊಂದು ಸಿಲ್ಲಿ ರೀಸನ್ ಅನ್ನ ಇಟ್ಕೊಂಡು ಒಬ್ಬರನ್ನ ನಾಮಿನೇಟ್ ಮಾಡ್ತೀರಾ, ನಿಮ್ಗೆ ನಾಚಿಕೆನೆ ಆಗೋದಿಲ್ವಾ ಅಂತಾನು ಕೂಡ ಕೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆನ ಕೇಳ್ತಾರೆ, ಈ ಬಾರಿ ಸೀಸನ್ ಅಲ್ಲಿ ಟಾಪ್ 3 ಅಲ್ಲಿ ನೀವು 3 ಜನನೇ ಬಂದ್ರೆ ಯಾರಿಗೆ ಗೆಲ್ಬೇಕು ಅಂತ ಕೇಳಿದಾಗ ರಕ್ಷಿತಾ ನಾನು ಅಂತ ಹೇಳ್ತಾರೆ. ಆಗ ಕಿಚ್ಚನಿಗೆ ಕೋಪ ಬಂದು ಚಪ್ಪಾಳೆ ತಡ್ತಾರೆ. ಇದಾದ್ಮೇಲೆ ಇನ್ನೊಂದು ಮಾತನ್ನ ಹೇಳ್ತಾರೆ, ಈಗಲೇ ಆ ಕದವನ್ನ ತೆಗೆದು ನೀವು 3ರಲ್ಲಿ ಒಬ್ಬರನ್ನ ಹೊರಗೆ ಹಾಕ್ತೀನಿ ಅಂದ್ರೆ 3 ಜನ ಅವ್ನು ಹೊರಗೋದ್ಮೇಲೆ ಆ ಕಡೆ ಈ ಕಡೆ ಹೋಗಿ ಕೂತ್ಕೊಳ್ತೀರಾ. ಇದು ಸಂಬಂಧನಾ? ಈ ಮನೆ ಯಾವನ ಅಪ್ಪಂದು ಅಲ್ಲ, ಇಲ್ಲಿ ಇರುವಂತ ಸಂಬಂಧ ಯಾವುದು ಶಾಶ್ವತ ಅಲ್ಲ. ಬಂದಿರೋದೇನಕ್ಕೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದು ಸಿಲ್ಲಿ ರೀಸನ್ ಗಳನ್ನ ಕೊಟ್ಕೊಂಡು ನನ್ನ ಜೊತೆಗೆ ಮಾತಾಡಬೇಕು, ನನ್ನ ಜೊತೆಗೆ ಇರಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಮನೇಲಿ ಇರ್ಬೇಕಿತ್ತು. ಇಲ್ಲೇನಕ್ಕೆ ಆಡಕ್ ಬಂದ್ರೆ ಇರೋ 15-16 ಜನದಲ್ಲಿ ಅವ್ರ ಜೊತೆ ಮಾತಾಡಬಾರ್ದು, ನನಗೆ ಕಂಫರ್ಟ್ ಇಲ್ಲ, ನಿನಗೆ ಕಂಫರ್ಟ್ ಇಲ್ಲ ಅನ್ನೋದಕ್ಕೆ ಇದು ಯಾರಪ್ಪನ ಮನೇನೂ ಅಲ್ಲ, ಇಲ್ಲಿ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಆಡಕ್ ಬಂದಿರೋದು ಅಂತ ಹೇಳಿ ಕ್ಯಾಕರ್ಸ್ ಮಕ್ಕಕ್ಕೆ ಹೋಗಿಯೋ ಕೆಲಸವನ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ರಕ್ಷಿತಾ ನಾಮಿನೇಷನ್ಗಳು ಅಂತ ಬಂದಾಗ, ಉತ್ತಮ ಕಳಪೆ ಅಂತ ಬಂದಾಗ ತುಂಬಾ ಸಿಲ್ಲಿ ರೀಸನ್ ಗಳನ್ನ ಕೊಡುವಂಥದ್ದು, ಗಿಲ್ಲಿ ರಘು ಅವ್ರನ್ನ ಮ್ಯಾಟರ್ ಗಳನ್ನ ತಗೊಂಡು ಅವ್ರನ್ನ ನಾಮಿನೇಟ್ ಮಾಡುವಂಥದ್ದು, ಈ ತರನೇ ಮಾಡ್ಕೊಂಡು ಬಂದ್ರು. ಅಷ್ಟೇ ಅಲ್ಲದೆ ಈ ಬಾರಿ ಅದು ಫೈನಲ್ ಬಂದ ಕೂಡ್ಲೇನು ಅಂತಹ ಒಂದು ಸಿಲ್ಲಿ ರೀಸನ್ ಇಟ್ಕೊಂಡು ಹೇಳ್ತಾರೆ ಅಂದ್ರೆ ನಿಜಕ್ಕೂ ಬೇಸರ ಆಗತ್ತೆ. ಬೇರೆ ವಿಚಾರದಲ್ಲಿ ರಕ್ಷಿತನ ಪರವಾಗಿ ಮಾತಾಡಬಹುದು, ಆದ್ರೆ ಇಂತಹ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಏನಾದ್ರೂ ಈ ವಾರ ರಾಶಿಕಾ ಹೊರಗಡೆ ಹೋದ್ರೆ ಅವಳ ಒಂದು ಓಟಿಂದ ಹೋಗ್ಬೇಕಾಗತ್ತೆ ಹೊರತು ಅವಳನ್ನ ಇನ್ಯಾರು ಕೂಡ ನಾಮಿನೇಷನ್ ಅನ್ನ ಮಾಡಿರೋದಿಲ್ಲ. ಆ ಒಂದು ಕೋಪದಿಂದ ಕಿಚ್ಚ ಅವರು ಈ ಬಾರಿ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಹಾಗೆ ಇದು ಕೊನೆಯ ಪಂಚಾಯಿತಿ ಆಗಿರೋದ್ರಿಂದ ಇವತ್ತು ಒಬ್ರು ಹೋಗ್ಬೋದು, ಇಲ್ಲ ನಾಳೆನೂ ಒಬ್ರು, ಇಬ್ಬರನ್ನ ಹೊರ ಕಳಿಸುವಂತ ಕೆಲಸ ಮಾಡ್ಬೋದು, ಅಥವಾ ಮುಂದಿನ ವಾರ ಅಂದ್ರೆ ಮಂಗಳವಾರ ಬುಧವಾರದ ರಾತ್ರಿ ಒಬ್ಬರನ್ನ ಮನೆಯಿಂದ ಆಚೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಬಹುದಾಗಿದೆ. ಆದ್ರೆ ನನ್ನ ಪ್ರಕಾರ ಈ ವಾರದಲ್ಲಿ ರಾಶಿಕಾ ಅವರು ಮನೆಗೆ ಹೋಗ್ಬೋದು. ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಬಂದಾಗ ಅದು ತುಂಬಾ ಶಾಕಿಂಗ್ ಆಗಿರುತ್ತೆ. ನಾವ್ ಯಾರು ಕೂಡ ಊಹೆ ಮಾಡದೇ ಇರುವಂತಹ ವ್ಯಕ್ತಿಯನ್ನ ಹೊರಗಡೆ ಕಳಿಸಬಹುದು. ಸೊ ನನ್ನ ಪ್ರಕಾರ ಇವತ್ತು ರಾಶಿಕಾ ಏನಾದ್ರು ಹೋದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ರಘು ಅಥವಾ ಕಾವ್ಯ ಇವರಿಬ್ಬರಲ್ಲಿ ಒಬ್ರು ಹೋಗೋದಂತೂ ಗ್ಯಾರಂಟಿ ಅಂತ ಹೇಳಿ ನನಗೆ ಅನಿಸ್ತು. ಸೊ ಏನೇ ಆಗ್ಲಿ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ರಾಂಗ್ ಆಗಿ ನಡೆದಿದೆ ಅಂತಾನೂ ಕೂಡ ಹೇಳ್ಬೋದು. ಕಿಚ್ಚ ಅವರಿಗೆ ಮತ್ತೆ ಸಿಟ್ಟು ಬರಿಸುವಂತೆ ಮಾಡಿರೋದು ರಕ್ಷಿತಾ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.